19ನೇ ತಾರೀಕಿಗೆ ಬರಬೇಕು ಅಂತ ಯಾಕೆ ಅನ್ನಿಸ್ತು ಅಂತ? ಹಾಲಿಡೇ ಡೇಟು 4 ದಿನ ಹಾಲಿಡೇ ಇತ್ತು. ಆ್ಯಂಡ್ ಮಾರ್ಚ್ 19th ಟಾಕ್ಸಿಕ್ ಬರಬೇಕು ಬರುತ್ತೆ ಅಂತ 1 ವರ್ಷದಿಂದ ಎಲ್ಲ ಕಾಯ್ತಾ ಇದ್ವಿ. ಆ್ಯಂಡ್ ಎಲ್ಲರೂ ಮೈಂಡಲ್ಲಿ ಫಿಕ್ಸ್ ಆಗಿತ್ತು, ಒಂದು ಕನ್ನಡ ಸಿನಿಮಾ ನೋಡ್ತೀವಿ ಮಾರ್ಚ್ 19th ಟಾಕ್ಸಿಕ್ ನೋಡ್ತೀವಿ ಅನ್ನೋ ತಲೆಯಲ್ಲಿ ಫಿಕ್ಸ್ ಆಗೋಗಿತ್ತು. ಸಡನ್ನಾಗಿ ಅವರು ಬರಲ್ಲ ಅಂತ ಮುಂದಕ್ಕೆ ಹೋದಾಗ ಅದು ಹೆಂಗೆ ಗೊತ್ತಾ, ಈಗ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿರ್ತೀರ, ನೀವು ದುಬೈಗೆ ಹೋಗಿ ಕರ್ಕೊಂಡು ಹೋಗ್ತೀನಿ ಮಾರ್ಚ್ 19th ಅಂತ ಪ್ಲ್ಯಾನ್ ಆಗಿರುತ್ತೆ, ಹೋಗ್ತೀವಿ ಅಂತ ಪ್ಲ್ಯಾನ್ ಆಗಿರುತ್ತೆ. ಸಡನ್ನಾಗೆ ಇಲ್ಲ ಟ್ರಿಪ್ ಕ್ಯಾನ್ಸಲ್ ಅಂದ್ಬಿಡ್ತೀವಿ, ಬೇಜಾರಾಗುತ್ತೆ ನಿಮಗೆ. ಟ್ರಿಪ್ ಅಂದ್ರೆ ಎಷ್ಟು ಆಸೆ ಇದೆ ಟ್ರಿಪ್ಪಿಗೆ ಬಂದದ್ದು. ಸೊ ದುಬೈ ಇಲ್ಲ, ಈಗ ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತೀವಿ ಅಂದಾಗ ಓಕೆ ಇನ್ನೊಂದು ಬರ್ತದೆ, ಇನ್ನೊಂದು ಕಡೆ ಹೋಗೋಣ, ಹಾಗಾಗಿ ಅದೊಂದು ಎಕ್ಸೈಟ್ಮೆಂಟ್ ಬರುತ್ತೆ. ಸೊ ಎಲ್ಲೋ ಒಂದು ಕಡೆ ಹೋಗಬೇಕು, ಎಕ್ಸೈಟ್ಮೆಂಟ್ ಇದೆ, ಕ್ಯಾನ್ಸಲ್ ಆಯಿತು ಅಂತ ಬೇಜಾರು ಮಾಡ್ಕೋಬಾರ್ದು, ಹೋಗೋಣ ಅಂತ. ಅಂದರೆ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಡೇಟ್. ಒಂದು ಹಾಲಿಡೇ ಸೀಸನ್ ಬಿಡೋಕ್ಕೆ ಯಾರು ಇಷ್ಟಪಡೋದಿಲ್ಲ. ಐ ಮೀನ್ ಫಾರ್ ಎನಿ ಫಿಲ್ಮ್ ಇಟ್ಸ್ ಅ ಬ್ಲೆಸ್ಸಿಂಗ್ ಅಂತಲೂ ಹೇಳ್ಬೋದು. ಬಿಕಾಸ್ ಹಾಲಿಡೇ ಇದ್ದಾಗ ಜನರು ಜಾಸ್ತಿ ಫುಟ್ಫಾಲ್ ಇರುತ್ತೆ, ಜಾಸ್ತಿ ಜನ ನೋಡ್ತಾರೆ, ನೋಡೋಕೆ ಅವಕಾಶ ಆಗುತ್ತೆ, ಫ್ರೀ ಆಗಿ. ರಂಜಾನ್ ಹಾಲಿಡೇ ಇದೆ, ಯುಗಾದಿ ಇದೆ, ಸಂಡೇ 4 ದಿನ ಹಾಲಿಡೇ ಇದ್ದಾಗ ಟೈಮ್ ಪಾಸ್ ಮಾಡೋಕೆ ಏನೋ ಮಾಡಬೇಕು. ಆಮೇಲೆ ಅದೆಲ್ಲ ಕೂಡ್ಕೊಂಡ್ಬರ್ಬೇಕು. 19th ನಾವು ಸಿನಿಮಾ ರೆಡಿ ಇಲ್ಲ ಅಂದ್ರೆ ನಾವು ಬರೋಕ್ಕಾಗ್ತಿರ್ಲಿಲ್ಲ. ನಮ್ಮ ಕಾಂಟೆಂಟ್ ಎಲ್ಲ ನಾವು ಆಲ್ರೆಡಿ ಏಪ್ರಿಲ್ 10ಕ್ಕೆ ರಿಲೀಸ್ ಆಗಿದ್ರಿಂದ ಪ್ರಮೋಷನ್ ಶುರು ಮಾಡಿದೀವಿ, ಕಾಂಟೆಂಟ್ ರೆಡಿ ಇಟ್ಕೊಂಡಿದೀವಿ. ಸೊ ಪ್ರೀಪೋನ್ ಮಾಡಿದ್ರು ನಾವು ವಿ ಆರ್ ಪ್ರಿಪೇರ್ಡ್. ನಾವು ತುಂಬಾ ದೂರ ಹಿಂದೆ ಇದ್ದಿದ್ರೆ ಆಗ್ತಿರ್ಲಿಲ್ಲ. ಸೊ ದಟ್ ವೇ ಐ ಥಿಂಕ್ ಕೂಡ್ಕೊಂಡು ಬಂತು. ಅಂಡ್ KVN ಅವರೇ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋದ್ರಿಂದ ಅವರು ಹೆಡ್ಸ್ ಅಪ್ ಕೊಟ್ಟರು, ಇಟ್ಸ್ ಅ ಗುಡ್ ಡೇಟ್, ಇಟ್ಸ್ ಅ ಗುಡ್ ಡಿಸಿಷನ್ ಅಂತ. ಸೊ ವಿ ಆರ್ ಗೋಯಿಂಗ್ ಅಹೆಡ್.